ಮಾತನಾಡಿದ್ದಕ್ಕೆ ನೀವೇ ಕೇಳಿಸ್ಕೊಂಡ್ರಿ ಯಾವ ರೀತಿಯಾಗಿ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟರು. ಸಿದ್ದರಾಮಯ್ಯನವರು ಮಾತನ್ನ ಕೊಟ್ಟಿದ್ರು, ಇಲ್ಲ 2.5 ವರ್ಷ ಆದ್ಮೇಲೆ ಪಟ್ಟವನ್ನ ಬಿಟ್ಕೊಡ್ತೇನೆ ಅನ್ನುವಂತಹ ಮಾತನ್ನ ಕೊಟ್ಟಿದ್ರು. ಆದ್ರೆ ವಚನವನ್ನ ಮರಿತಾ ಇದ್ದಾರೆ. ಅವರಿಗೆ ಕೃತಜ್ಞತೆನೇ ಇಲ್ಲ. ಅವ್ರು ಹೇಳ್ತಾ ಇದ್ರು ನೋಡಿ, ರಾಜಕೀಯದಲ್ಲಿ ಕೃತಜ್ಞತೆ ಇಲ್ಲದಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ. ನಾನು ಅವರನ್ನ ಅಧಿಕಾರಕ್ಕೆ ಕರ್ಕೊಂಡ್ ಬಂದೆ, ನಾನಿಲ್ಲಿ ರಾಜಕೀಯದಲ್ಲಿ ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಟ್ಟೆ, ರಾಜಕೀಯಕ್ಕೆ ದಾರಿ ಮಾಡಿಕೊಟ್ಟೆ. ಆದ್ರೆ ಇವರೀಗ ನನ್ನನ್ನೇ ಮರೆತು ನನ್ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆ ಮನುಷ್ಯನಿಗೆ ಒಂದು ಚೂರು ಕೃತಜ್ಞತೆ ಇಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ವಿಶ್ವನಾಥ್ ಅವರೀಗ ಡಿಕೆಶಿ ಅವರು ಸಿಎಂ ಆಗಲೇಬೇಕು ಎನ್ನುವಂತ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಡಿಕೆಶಿ ಕೂಡ ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ಅವರು ಕೂಡ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಅವರೀಗ ಸಿಎಂ ಆಗಲೇಬೇಕು ಈ ರೀತಿಯಾಗಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಈಗ ಸಿಎಂ ಅವರು ಹೇಳ್ತಾ ಇದ್ರು, ವಿಶ್ವನಾಥ್ ಅವರು ಪಕ್ಷವನ್ನ ತುಳಿದು ನಾನು ಬೆಳಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ. ಪಕ್ಷದ ಮೇಲೆ ನಿಂತು ಇವಾಗ ನಾನು ಅಧಿಕಾರವನ್ನ ಚಲಾಯಿಸಬೇಕು ಅಂತ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾನೇ ಸಿಎಂ ಆಗಿ ಮುಂದುವರಿಬೇಕು ಎನ್ನುವಂತ ಅಭಿಪ್ರಾಯವನ್ನ ನಿಲುವನ್ನ ಹೊಂದಿದ್ದಾರೆ ಅಂತ ಹೇಳಿ ವಿಶ್ವನಾಥ್ ಅವರು ಕೂಡ ಹೇಳ್ತಾ ಇದ್ರು. ಈಗ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಈಗ ಸಿದ್ದರಾಮಯ್ಯ ಏನು ಪಕ್ಷ ಕಟ್ಟಿದ್ದಾರೆ, ಅವ್ರ ಜೊತೆ ರಾಜಕೀಯ ನಾಯಕರು ಕೂಡ ಪಕ್ಷವನ್ನ ಕಟ್ಟಿದ್ರು. ಡಿಕೆಶಿ ಕೂಡ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಈಗ ಡಿಕೆಶಿ ಅವರಿಗೆ ಪಟ್ಟವನ್ನ ಬಿಟ್ಕೊಡೋದ್ರಲ್ಲಿ ತಪ್ಪೇನಿದೆ? 2.5 ವರ್ಷ ಆದ್ಮೇಲೆ ಪಟ್ಟವನ್ನ ಬಿಟ್ಕೊಡ್ತೀನಿ ಅಂತ ಹೇಳಿ ಅವರೇ ಮಾತನಾಡಿದ್ರು. ಹಾಗಾದ್ರೆ ಈಗ ವಚನ ಭ್ರಷ್ಟ ಅಂತ ಹೇಳಿ ಅನ್ಸ್ಕೊಳ್ತಾರೆ ಅಂತ ಕೂಡ ಈಗ ವಿಶ್ವನಾಥ್ ಅವರು ಮಾತಾಡಿರುವಂತ ಮಾತನ್ನು ಕೂಡ ನಾವು ಕೇಳಿಸ್ಕೊಂಡ್ರಿ. ಈಗ ಸಿದ್ದರಾಮಯ್ಯನವರ ಅಹಿಂದ ರಾಜಕೀಯಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕಿಷ್ಟು ದ್ವಂದ್ವ ಚರ್ಚೆಗಳು ಹುಟ್ಕೊಳ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಪುರ್ಸೋತಿಲ್ಲ, ಯಾತಕ್ಕೋಸ್ಕರ ಪುರ್ಸೋತಿಲ್ಲ, ಅಥವಾ ರಾಜಕೀಯದ ಬಗ್ಗೆ ಮಾತನಾಡಬೇಕು, ಎಸ್ಪೆಷಲಿ ಕರ್ನಾಟಕದ ರಾಜಕೀಯದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಮಾತ್ರ ಅವರಿಗೆ ಪುರ್ಸೋತಿಲ್ಲ. ಪ್ರವಾಸ ಮಾಡೋದಕ್ಕೆ ಆಗುತ್ತಾ? ಹಾಗಾದ್ರೆ ಖರ್ಗೆ ಅವರು ಎಸಿಸಿ ಅಧ್ಯಕ್ಷ ಹೌದು, ಅವ್ರು ಇವಾಗ ಮಾತನಾಡಬೇಕಾದಂತ ಪರಿಸ್ಥಿತಿ ಕೂಡ ಇದೆ, ಅವ್ರು ಮಾತನಾಡ್ತಾರೆ. ಅದ್ರ ಜೊತೆಗೆ ಸೋನಿಯಾ ಗಾಂಧಿ ಅವರು ಕೂಡ ತಲೆ ಹಾಕಬೇಕು, ರಾಹುಲ್ ಗಾಂಧಿ ಅವರು ಕೂಡ ತಲೆ ಹಾಕಬೇಕು. ಆದ್ರೆ ಯಾತಕ್ಕೋಸ್ಕರ ಅವರು ಚರ್ಚೆನ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ? ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಮೂಲ ಕಾಂಗ್ರೆಸ್ಗೆ ಗಂಡಸ್ತನ ಇಲ್ವಾ ಅಂತ ಹೇಳಿ ಅದೊಂದು ಪ್ರಶ್ನೆಗೆ ನೀವೇ ಉತ್ತರವನ್ನ ಕೇಳ್ಕೊಂಡ್ರೆ ವಿಶ್ವನಾಥ್ ಅವರ ಬಾಯಲ್ಲಿ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ರು ಅಂತ. 17 ಬಜೆಟ್ ಮಾತನಾಡುವಂತ ಸಿದ್ದರಾಮಯ್ಯಗೆ ಹಿಂದಿದ್ದು ನೆನಪಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಗೆ ಕರೆ ತಂದಿದ್ದು ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ, ನಾನು ಕರೆ ತಂದೆ. ಈಗ ಅವರಿಗೆ ಆ ಮನುಷ್ಯನಿಗೆ ಕೃತಜ್ಞತೆನೇ ಇಲ್ಲ. ರಾಜಕೀಯದಲ್ಲಿ ಕೃತಜ್ಞತೆ ಇಲ್ಲದಂತ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಏನು ಬಜೆಟ್ ಮಾಡಿದ್ದಾರೆ, ಏನು ಬೆಳವಣಿಗೆಗಳು ಆಗಿದೆ, ಏನು ಅಭಿವೃದ್ಧಿಗಳು ಆಗಿದೆ, ಪಕ್ಷವನ್ನ ತುಳಿದು ಹಾಕಿ ನಾನು ಬೆಳಿಬೇಕಂತ ಹೇಳಿ ನೋಡ್ತಾ ಇದ್ದಾರೆ. ಡಿಕೆಶಿ ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ಅವರು ಕೂಡ ಹಣವನ್ನ ಹಾಕಿದ್ದಾರೆ. ಅವರು ಸಿಎಂ ಆಗೋದ್ರಲ್ಲಿ ಏನು ತಪ್ಪಿದೆ? ಸಿದ್ದರಾಮಯ್ಯನವರಿಗೆ ಹಿಂದೆ ಆಗಿದ್ಯಾವುದು ಕೂಡ ನೆನಪಿಲ್ವಾ? ಹಾಗಾದ್ರೆ ತಾನು ಬೆಳೆದ ಮೇಲೆ ಹಿಂದಿನ ದಾರಿಗಳು ಕಾಣಿಸ್ತಾ ಇಲ್ವಾ? ಯಾರು ಕರ್ಕೊಂಡು ಬಂದ್ರು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದು ಕೂಡ ವಿಶ್ವನಾಥ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅನ್ನುವಂಥ ಅಹಂ ಇದೆಯಾ? ಹಾಗಾದ್ರೆ ಅಹಂಕಾರ ಬಂದಿದ್ಯಾ? ಪಟ್ಟ ಅಹಂಕಾರವನ್ನ ತಂದು ತಲೆಗೇರಿಸಿದ್ಯಾ? ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ತಂದಿದ್ದು ಯಾರು? ಸ್ವಲ್ಪನೂ ಕೂಡ ಕೃತಜ್ಞತೆ ಇಲ್ವಾ? ಡಿಕೆ ಪುರ ಎಚ್ ವಿಶ್ವನಾಥ್ ಫುಲ್ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ.